ಹಲೋ ಫ್ರೆಂಡ್ಸ್, ರೇಣುಕಾ ಅಡಿಗೆ ಮನೆಗೆ ಸ್ವಾಗತ. ಇವತ್ತಿನ ನನ್ನ ರೆಸಿಪಿ ಗೋಬಿ ಮಂಚೂರಿ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಸೋಯಾಬೀನ್ ಅಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ, ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೇಲೆ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಸ್ಟವ್ ಹಚ್ಬಿಟ್ಟು ಸಣ್ಣ ಬಟ್ಲಲ್ಲಿ ಅದಕ್ಕೆ ನೀರ್ ಹಾಕಿ, ನೀರು ಬಿಸಿ ಆದ್ಮೇಲೆ ಸೋಯಾಬೀನ್ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ನಂತರ ಸೋಯಾಬೀನ್ ಬೇಯಿಸ್ಕೊಂಡಾದ್ಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಂಡು, ಇವಾಗ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡು, ಅಜ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕಲಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲರ್ ಏನಾದ್ರು ಬರಲಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಗೋಬಿ ಮಂಚೂರಿ. ಇವಾಗ ಸೋಯಾಬೀನ್ ಅನ್ನು ಹಿಂಡ್ಬಿಟ್ಟು ಅದಕ್ಕೆ ಹಾಕ್ತಾ ಇದೀನಿ. ನೀರಿದ್ರೆ ಚೆನ್ನಾಗಿ ಬರಲ್ಲ, ಅದಕ್ಕೆ ನೀರ ಹಿಂಡ್ಬಿಟ್ಟು ಸೋಯಾಬೀನ್ ಅನ್ನ ಹಾಕ್ತಾ ಇದೀನಿ. ಈ ತರ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಒಂದು ಬಾಂಡಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಇವಾಗ ಎಣ್ಣೆ ಕಾದಿದೆ. ಸೋಯಾಬೀನ್ ಅನ್ನು ಬಿಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಕಲರ್ ಆಗಿ ಯಾವ ತರ ಬರ್ತಾ ಇದೆ. ಇದು ಸ್ವಲ್ಪ ಕಲರ್ಫುಲ್ ಬರೋ ತರ ಫ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಹೊರಗಡೆ ಫುಡ್ ಏನು ತಿನ್ನೋಕೆ ಹೋಗಬೇಡಿ, ಮನೆಯಲ್ಲೇ ಆದಷ್ಟು ಮಾಡ್ಕೊಂಡು ತಿನ್ನಿ, ಆರೋಗ್ಯಕರವಾಗಿರ್ತೀರ. ನೋಡಿ ಫ್ರೆಂಡ್ಸ್, ಈ ತರ ಕಲರ್ ಬಂದಿದೆ. ಇದನ್ನ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಕಾಳು ಹಾಕಿ, ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಟೊಮೆಟೊ ಸಾಸ್ ಅನ್ನ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ಮೊದಲೇದಾಗಿ. ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದೀನಿ. ನಂತರ ಫ್ರೆಂಡ್ಸ್, ಸ್ವಲ್ಪ ಮೈದಾ ಹಿಟ್ಟು ನೀರಲ್ಲಿ ಕಲಿಸ್ಕೊಳ್ಳಿ. ನೀರು ಕಲಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಹಾಕೊಳ್ಳಿ. ಅದು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಎಲ್ಲರೂ ಸಾಸ್ ಹಾಕ್ತಾರೆ, ನಾನು ಸಾಸ್ ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಈ ತರ ಬಂದಿದೆ ಒಗ್ಗರಣೆ. ರುಚಿಗೆ ತಕ್ಕಷ್ಟು ಗರಿಗರಿಯಾಗಿ ಕರೆದಿರೋ ಅಂತಹ ಸೋಯಾಬೀನ್ ಅನ್ನು ಇದರೊಳಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ತರ ಬಂದಿದೆ ಸೋಯಾಬೀನ್ ಗೋಬಿ ಮಂಚೂರಿ. ನೋಡಿ ಫ್ರೆಂಡ್ಸ್, ತಯಾರಾಯಿತು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ರೇಣುಕಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ ಸ್ವಾಮಿ.